ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆಯ ಆರೋಪ. ನಟ ನಿರ್ದೇಶಕನ ಸಹೋದರನಿಗೆ ಎಸ್ಐಟಿ ನೋಟಿಸ್ ನೀಡಬಹುದಾದ ಸಾಧ್ಯತೆ. ನಟನ ಸಹೋದರ ಕೂಡ ಕಾಲಿವುಡ್ ನಟ. ಸದ್ಯ ಚೆನ್ನೈ ಬೀಚ್ ಸುತ್ತಮುತ್ತ ವಾಸ ಮಾಡ್ತಿರುವ ನಟ. ವಾಸಂತಿ ಕೇಸ್ನ ತನಿಖೆ ವೇಳೆ ನಟನ ಹೆಸರು ತಳ್ಕಾಕೊಂಡಿತ್ತು. ಎಸ್ಐಟಿಗೆ ವಿಳಾಸ ಸಿಗದೆ ನೋಟಿಸ್ ನೀಡುವುದಕ್ಕೆ ವಿಳಂಬ ಆಗಿತ್ತು. ಹೀಗಾಗಿ ಕಾಲಿವುಡ್ ನಟನ ಚೆನ್ನೈ ವಿಳಾಸ ಪತ್ತೆಗೆ ಎಸ್ಐಟಿ ಸಜ್ಜಾಗಿದೆ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಆರೋಪ. ನಟ ನಿರ್ದೇಶಕನ ಸಹೋದರನಿಗೆ ಎಸ್ಐಟಿ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ನಟನ ಸಹೋದರ ಕೂಡ ಕಾಲಿವುಡ್ನ ನಟ. ಸದ್ಯ ಚೆನ್ನೈ ಬೀಚ್ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಾಸಂತಿ ಕೇಸ್ ತನಿಖೆಯ ವೇಳೆ ಈ ನಟನ ಹೆಸರು ತಳ್ಕಾಕೊಂಡಿತ್ತಂತೆ. ಆದರೆ ಎಸ್ಐಟಿಗೆ ವಿಳಾಸ ಸಿಕ್ಕಿರಲಿಲ್ಲ ನೋಟಿಸ್ ಕೊಡೋದಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ. ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ. ಈಗ ಅಡ್ರೆಸ್ ಏನೋ ಸಿಕ್ಕಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಎಸ್ಐಟಿ ಸಜ್ಜಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಚೆನ್ನೈಯಲ್ಲಿ ವಿಳಾಸ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆ ನಟನಿಗೂ ಈ ಕೇಸ್ಗೂ ಏನು ಸಂಬಂಧ, ಅವ್ರ ಹೆಸರು ಯಾಕೆ ಇಲ್ಲಿ ತಳ್ಕಾಕೊಂತು, ಏನು ಎತ್ತ, ತನಿಖಾ ಸಂದರ್ಭದಲ್ಲಿ ಏನು ಹೆಸರು ಬಹಿರಂಗವಾಗಿತ್ತು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಎಸ್ಐಟಿ ಇಂಚಿಂಚು ಮಾಹಿತಿಯನ್ನು ಕೆದಕ್ತಾ ಇರೋದನ್ನು ಗಮನಿಸಿದರೆ ಆದಷ್ಟು ಬೇಗ ಈ ಪ್ರಕರಣ ಇತ್ಯರ್ಥ ಆಗಬಹುದಾದ ಎಲ್ಲ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ.